ಒಮ್ಮೆ ಯೋಚಿಸಿ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಮನಸ್ಸು ತುಂಬ ಗೊಂದಲದಿಂದ ಕೂಡಿರುತ್ತದೆ. ಯಾವ ದಾರಿ ಸರಿಯದು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು, ಯಾರನ್ನು ನಂಬಬೇಕು ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ. ಅಂತಹ ಕ್ಷಣದಲ್ಲಿ ಒಬ್ಬ ಮಹಾನ್ ಗುರು ನಮಗೆ ಸರಿಯಾದ ದಾರಿಯನ್ನು ತೋರಿಸಿದರೆ ಹೇಗೆ? ಸಾವಿರಾರು ವರ್ಷಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಸು ಸಂಪೂರ್ಣ ಕುಸಿದಾಗ ಒಬ್ಬ ಸ್ನೇಹಿತ, ಒಬ್ಬ ಮಾರ್ಗದರ್ಶಕ, ಒಬ್ಬ ದೈವಿಕ ಗುರು ಅವನಿಗೆ ಜೀವನದ ಮಹಾ ಸತ್ಯಗಳನ್ನು ತಿಳಿಸಿದನು. ಆ ಗುರು ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಕೆಲವು ಮಾತುಗಳು ಸಾಮಾನ್ಯ ಉಪದೇಶವಲ್ಲ, ಅವು ಜೀವನದ ಸೂತ್ರಗಳು. ಆ ಸೂತ್ರಗಳನ್ನು ಅರಿತುಕೊಂಡರೆ ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಇಂದು ನಾವು ತಿಳಿದುಕೊಳ್ಳೋದು ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಶ್ರೀಕೃಷ್ಣನ 10 ಮಹತ್ವದ ಮಾತುಗಳು. ಆ ಮಾತುಗಳನ್ನು ಗಮನದಿಂದ ಕೇಳಿ, ಏಕೆಂದರೆ ಇವುಗಳಲ್ಲಿ ಒಂದೇ ಒಂದು ಮಾತು ಕೂಡ ನಿಮ್ಮ ಜೀವನವನ್ನು ಹೊಸ ದಾರಿಗೆ ತೆಗೆದುಕೊಂಡು ಹೋಗಬಹುದು. ವಿಡಿಯೋವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನೀವು ಸಹ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇ ಮಾತು, ನೀನು ಕರ್ಮ ಮಾಡುವ ಹಕ್ಕು ಹೊಂದಿದ್ದೀಯ ಹೊರತು ಫಲದ ಮೇಲೆ ನಿನಗೆ ಹಕ್ಕಿಲ್ಲ. ಭಗವದ್ಗೀತೆಯಲ್ಲಿರುವ ಅತ್ಯಂತ ಮಹತ್ವದ ಮತ್ತು ವಿಶ್ವ ಪ್ರಸಿದ್ಧವಾದ ಸಂದೇಶಗಳಲ್ಲಿ ಒಂದು ಇದು. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಶ್ಲೋಕ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತರ್ಭು ಮಾ ತೇ ಸಂಗೋಸ್ತ್ಯೆ ಕರ್ಮಣಿ. ಈ ಒಂದು ಶ್ಲೋಕವೇ ಮಾನವ ಜೀವನದ ಅತ್ಯಂತ ದೊಡ್ಡ ಸತ್ಯವನ್ನು ತಿಳಿಸುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ, ನಾವು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ನಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳು ಬರುತ್ತವೆ? ಇದರ ಫಲ ಏನು? ನನಗೆ ಇದರಿಂದ ಲಾಭವಾಗುತ್ತದೆಯಾ? ನಾನು ಗೆಲ್ಲುತ್ತೇನಾ ಅಥವಾ ಸೋಲುತ್ತೇನಾ? ಜನರು ನನ್ನನ್ನು ಮೆಚ್ಚಿಕೊಳ್ಳುತ್ತಾರೆಯೇ? ಈ ಪ್ರಶ್ನೆಗಳು ಸಾಮಾನ್ಯವೇ, ಆದರೆ ಈ ಪ್ರಶ್ನೆಗಳೇ ನಮ್ಮ ಮನಸ್ಸಿನಲ್ಲಿ ಒತ್ತಡವನ್ನು ಹುಟ್ಟಿಸುತ್ತವೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯಲು ಮೊದಲು ಅವನು ಯೋಚಿಸುವುದು ಓದಿನ ಬಗ್ಗೆಯಲ್ಲ, ನಾನು ಪ್ರಥಮ ದರ್ಜೆಯಲ್ಲಿ ಪಾಸಾಗುತ್ತೇನಾ, ಜನರು ಏನು ಹೇಳುತ್ತಾರೆ ಎಂಬ ಭಯ. ಒಬ್ಬ ಉದ್ಯೋಗಿ ಕೆಲಸ ಮಾಡುವಾಗ ಅವನು ಯೋಚಿಸುವುದು ಕೆಲಸದ ಬಗ್ಗೆ ಅಲ್ಲ, ನನಗೆ ಪ್ರಮೋಷನ್ ಸಿಗುತ್ತದೆಯಾ ಎಂಬ ಚಿಂತೆ. ಒಬ್ಬ ವ್ಯಾಪಾರಿ ವ್ಯಾಪಾರ ಆರಂಭಿಸುವಾಗ ಅವನು ಯೋಚಿಸುವುದು ಸೇವೆಯ ಬಗ್ಗೆ ಅಲ್ಲ, ನಾನು ಲಾಭ ಮಾಡುತ್ತೇನಾ ಎಂಬ ಆತಂಕ. ಈ ರೀತಿಯಾಗಿ ಫಲದ ಬಗ್ಗೆ ಇರುವ ಅತಿಯಾದ ಚಿಂತೆ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಅದೇ ಸಮಯದಲ್ಲಿ ನಮ್ಮ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಲಿಯೇ ಶ್ರೀಕೃಷ್ಣ ಒಂದು ಅದ್ಭುತವಾದ ಜೀವನ ಸೂತ್ರವನ್ನು ಹೇಳುತ್ತಾನೆ. ಅವನು ಹೇಳುತ್ತಾನೆ, ನಿನ್ನ ಕೈಯಲ್ಲಿರುವುದು ಕರ್ಮ ಮಾತ್ರ, ಫಲವಲ್ಲ. ನೀನು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಪೂರ್ಣ ಮನಸ್ಸಿನಿಂದ ಮಾಡು, ಪೂರ್ಣ ಶ್ರದ್ಧೆಯಿಂದ ಮಾಡು. ಆದರೆ ಫಲದ ಬಗ್ಗೆ ಅತಿಯಾದ ಚಿಂತೆಯಲ್ಲಿ ಮುಳುಗಬೇಡ, ಏಕೆಂದರೆ ಫಲವು ಅನೇಕ ಕಾರಣಗಳ ಮೇಲೆ ಅವಲಂಬಿತವಾಗಿದೆ. ನಿನ್ನ ಪ್ರಯತ್ನ, ಪರಿಸ್ಥಿತಿ, ಸಮಯ ಮತ್ತು ಕೆಲವೊಮ್ಮೆ ದೈವಾನುಗ್ರಹವು. ಆದರೆ ನಿನ್ನ ಕರ್ತವ್ಯವನ್ನು ನೀನು ಸಂಪೂರ್ಣವಾಗಿ ಮಾಡಿದರೆ ನೀನು ಈಗಾಗಲೇ ಯಶಸ್ವಿ. ಒಮ್ಮೆ ಯೋಚಿಸಿ, ಒಬ್ಬ ರೈತ ಬೀಜವನ್ನು ಬಿತ್ತುತ್ತಾನೆ, ಅವನು ಮಣ್ಣನ್ನು ಸಿದ್ಧಪಡಿಸುತ್ತಾನೆ, ಬೀಜವನ್ನು ಬಿತ್ತುತ್ತಾನೆ, ನೀರನ್ನು ಹಾಕುತ್ತಾನೆ, ಪರಿಶ್ರಮ ಪಡುತ್ತಾನೆ. ಆದರೆ ಮಳೆ ಬೀಳುವುದು ಅವನ ಕೈಯಲ್ಲಿದೆಯೇ? ಇಲ್ಲ. ಆದರೂ ಅವನು ತನ್ನ ಕೆಲಸವನ್ನು ಬಿಡುವುದಿಲ್ಲ, ಅವನು ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಅದೇ ಜೀವನದ ಸತ್ಯ. ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಫಲ ಸಿಕ್ಕರೆ ನಾವು ಸಂತೋಷವಾಗುತ್ತೇವೆ, ಫಲ ಸಿಗದಿದ್ದರೆ ನಮ್ಮ ಮನಸ್ಸು ಖುಷಿಯುವುದಿಲ್ಲ, ಏಕೆಂದರೆ ನಾವು
ನಮ್ಮ ಶ್ರೇಷ್ಠ ಪ್ರಯತ್ನವನ್ನು ಮಾಡಿದ್ದೇವೆ ಎಂಬ ಆತ್ಮ ಸಂತೃಪ್ತಿ ನಮ್ಮೊಳಗೆ ಇರುತ್ತದೆ. ಇದನ್ನೇ ನಿಷ್ಕಾಮ ಕರ್ಮ ಎಂದು ಕರೆಯುತ್ತಾರೆ. ಫಲದ ಮೇಲೆ ಆಸಕ್ತಿ ಇಲ್ಲದೆ ಕರ್ತವ್ಯವನ್ನು ಮಾಡುವ ಜೀವನದ ವಿಧಾನ. ಈ ಸತ್ಯವನ್ನು ಅರಿತವನು ಒತ್ತಡದಿಂದ ಮುಕ್ತನಾಗುತ್ತಾನೆ. ಅವನಿಗೆ ಕೆಲಸ ಒತ್ತಡವಾಗುವುದಿಲ್ಲ. ಅದು ಒಂದು ಸಾಧನೆ ಆಗುತ್ತದೆ, ಅದು ಒಂದು ಪೂಜೆ ಆಗುತ್ತದೆ, ಅದು ಜೀವನದ ಅರ್ಥವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡಿ. ಫಲವನ್ನು ಜೀವನದ ಮೇಲೆ ಬಿಟ್ಟು ಬಿಡಿ. ಏಕೆಂದರೆ ಕರ್ಮ ನಮ್ಮ ಕೈಯಲ್ಲಿ ಇದೆ, ಫಲ ದೇವರ ಕೈಯಲ್ಲಿ ಇದೆ. ಎರಡನೇ ಮಾತು, ಮನಸ್ಸೇ ಮನುಷ್ಯನ ಸ್ನೇಹಿತ, ಮನಸ್ಸೇ ಅವನ ಶತ್ರು. ಶ್ರೀಕೃಷ್ಣ ಹೇಳುವ ಮತ್ತೊಂದು ಮಹತ್ವದ ಜೀವನ ಸತ್ಯ ಇದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಮನಸ್ಸನ್ನು ಜಯಿಸಿದವನಿಗೆ ಅದೇ ಮನಸ್ಸು ಅವನ ದೊಡ್ಡ ಸ್ನೇಹಿತ. ಆದರೆ ಮನಸ್ಸನ್ನು ನಿಯಂತ್ರಿಸಲು ಆಗದವನಿಗೆ ಅದೇ ಮನಸ್ಸು ಅವನ ದೊಡ್ಡ ಶತ್ರು. ಸ್ವಲ್ಪ ಯೋಚಿಸಿ ನೋಡಿ, ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಬಹುಪಾಲು ಸಮಸ್ಯೆಗಳು ಹೊರಗಿನ ಜಗತ್ತಿನಿಂದ ಬರುತ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಇಲ್ಲ, ಅವು ನಮ್ಮ ಮನಸ್ಸಿನಿಂದಲೇ ಹುಟ್ಟುತ್ತವೆ. ಒಂದು ಸಣ್ಣ ಘಟನೆ ನಮ್ಮ ಜೀವನದಲ್ಲಿ ನಡೆದರೆ ನಮ್ಮ ಮನಸ್ಸು ಅದನ್ನು 1000 ಬಾರಿ ಯೋಚಿಸುತ್ತದೆ. ಒಂದು ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಯಾಗಿ ಮಾಡುತ್ತದೆ. ಅತಿಯಾದ ಚಿಂತನೆ, ಭವಿಷ್ಯದ ಭಯ, ಇತರರ ಬಗ್ಗೆ ಸಂದೇಹ, ಅಸೂಯೆ, ಹೋಲಿಕೆ ಇವೆಲ್ಲವೂ ಮನಸ್ಸಿನ ಆಟ. ಉದಾಹರಣೆಗೆ, ಯಾರಾದರೂ ನಮ್ಮನ್ನು ಸ್ವಲ್ಪ ಟೀಕೆ ಮಾಡಿದರೆ ಆ ಘಟನೆ ಒಂದು ಕ್ಷಣದಲ್ಲಿ ಮುಗಿದು ಹೋಗುತ್ತದೆ. ಆದರೆ ನಮ್ಮ ಮನಸ್ಸು ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತದೆ. ಅವನು ನನಗೆ ಹೀಗೆ ಯಾಕೆ ಹೇಳಿದ? ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಯೋಚನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ನಿಜವಾಗಿಯೂ ಸಮಸ್ಯೆ ಹೊರಗಿಲ್ಲ, ಸಮಸ್ಯೆ ನಮ್ಮ ಮನಸ್ಸಿನ ಪ್ರತಿಕ್ರಿಯೆಯಲ್ಲಿ ಇದೆ. ಅಲ್ಲಿಯೇ ಶ್ರೀಕೃಷ್ಣ ಒಂದು ದೊಡ್ಡ ಪಾಠವನ್ನು ಕೊಡುತ್ತಾನೆ. ಮನಸ್ಸನ್ನು ನಿಯಂತ್ರಿಸಲು ಕಲಿಯಿರಿ, ಏಕೆಂದರೆ ಮನಸ್ಸು ನಿಯಂತ್ರಣದಲ್ಲಿದ್ದರೆ ಅದು ಒಂದು ಮಹಾಶಕ್ತಿ. ಅದೇ ಮನಸ್ಸು ನಿಮ್ಮ ಕನಸುಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ನಿಮಗೆ ಧೈರ್ಯ ನೀಡುತ್ತದೆ, ನಿಮಗೆ ಸ್ಪಷ್ಟತೆ ನೀಡುತ್ತದೆ. ಆದರೆ ಮನಸ್ಸು ನಿಯಂತ್ರಣ ತಪ್ಪಿದರೆ ಅದೇ ಮನಸ್ಸು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ, ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ, ನಿಮ್ಮ ಜೀವನವನ್ನು ಗೊಂದಲದಲ್ಲಿ ತಳ್ಳುತ್ತದೆ. ಅದರ ಕಾರಣಕ್ಕೆ ಜೀವನದಲ್ಲಿ ಒಂದು ಮಹತ್ವದ ಕಲೆ ಕಲಿಯಬೇಕು. ಅದು ಮನಸ್ಸನ್ನು ನಿಯಂತ್ರಿಸುವ ಕಲೆ. ಇದಕ್ಕಾಗಿ ನಮ್ಮ ಋಷಿಗಳು ಅನೇಕ ಮಾರ್ಗಗಳನ್ನು ಹೇಳಿದ್ದರು. ಧ್ಯಾನ, ಯೋಗ, ಸಾಧನೆ, ಸ್ವಯಂ ಚಿಂತನೆ ಈ ವಿಧಾನಗಳು ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತವೆ. ಮನಸ್ಸು ಶಾಂತವಾಗಿದ್ದರೆ ಜೀವನದ ಸಮಸ್ಯೆಗಳು ಸಣ್ಣದಾಗಿ ಕಾಣುತ್ತವೆ. ಸಂಕಷ್ಟಗಳು ಬಂದರೂ ನಾವು ಕುಸಿಯುವುದಿಲ್ಲ, ಏಕೆಂದರೆ ನಮ್ಮೊಳಗಿನ ಶಕ್ತಿ ಬಲವಾಗಿರುತ್ತದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಮನಸ್ಸನ್ನು ನಿಮ್ಮ ಶತ್ರುವಾಗಿಸಬೇಡಿ, ಅದನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿ. ಏಕೆಂದರೆ ಮನಸ್ಸನ್ನು ಜಯಿಸಿದವನು ಜಗತ್ತನ್ನೇ ಜಯಿಸಬಹುದು. ಮೂರನೇ ಮಾತು, ಬದಲಾವಣೆ ಪ್ರಕೃತಿಯ ನಿಯಮ. ಶ್ರೀಕೃಷ್ಣ ಹೇಳುವ ಮತ್ತೊಂದು ಮಹತ್ವದ ಜೀವನ ಸತ್ಯ, ಬದಲಾವಣೆ ಪ್ರಕೃತಿಯ ನಿಯಮ. ಕೃಷ್ಣ ನಮಗೆ ಒಂದು ಸರಳವಾದ ಆದರೆ ಆಳವಾದ ಸತ್ಯವನ್ನು ನೆನಪಿಸುತ್ತಾನೆ. ಈ ಜಗತ್ತಿನಲ್ಲಿ ಏನೂ ಶಾಶ್ವತವಲ್ಲ, ಎಲ್ಲವೂ ಬದಲಾಗುತ್ತವೆ. ಸಂತೋಷವು ಶಾಶ್ವತವಲ್ಲ, ದುಃಖವು ಶಾಶ್ವತವಲ್ಲ, ಸಂಪತ್ತು, ಸ್ಥಾನಮಾನ, ಯಶಸ್ಸು ಇವೆಲ್ಲವೂ ಒಂದು ದಿನ ಬರುತ್ತವೆ, ಮತ್ತೊಂದು ದಿನ ಹೋಗುತ್ತವೆ. ನಮ್ಮ ಜೀವನವನ್ನೇ ಗಮನಿಸಿ ನೋಡಿದರೆ ಈ ಸತ್ಯ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಒಮ್ಮೆ ನಾವು ಸಂತೋಷದಲ್ಲಿರುತ್ತೇವೆ, ಮತ್ತೊಮ್ಮೆ
ಸಂಕಷ್ಟಗಳನ್ನು ಎದುರಿಸುತ್ತೇವೆ. ಒಮ್ಮೆ ನಾವು ಯಶಸ್ಸನ್ನು ಕಾಣುತ್ತೇವೆ, ಮತ್ತೊಮ್ಮೆ ಸೋಲನ್ನು ಅನುಭವಿಸುತ್ತೇವೆ. ಇದು ಜೀವನದ ಸಹಜ ಚಕ್ರ. ಆದರೆ ನಾವು ಹೆಚ್ಚು ದುಃಖ ಪಡುವುದು ಒಂದು ಕಾರಣಕ್ಕೆ. ಅದು ನಾವು ಬದಲಾವಣೆಯನ್ನ ಒಪ್ಪಿಕೊಳ್ಳಲು ಇಷ್ಟಪಡುವುದಿಲ್ಲ. ಸಂತೋಷ ಬಂದಾಗ ಅದು ಎಂದಿಗೂ ಹಾಗೆಯೇ ಇರಲಿ ಎಂದು ನಾವು ಬಯಸುತ್ತೇವೆ. ಆದರೆ ದುಃಖ ಬಂದಾಗ ಇದು ಯಾಕೆ ನನ್ನ ಜೀವನದಲ್ಲಿ ಎಂದು ಪ್ರಶ್ನಿಸುತ್ತೇವೆ. ಆದರೆ ಪ್ರಕೃತಿಯ ನಿಯಮವೇ ಬೇರೆ. ಪ್ರಕೃತಿಯನ್ನ ಗಮನಿಸಿ ನೋಡಿ. ಬೆಳಗ್ಗೆ ಬರುತ್ತದೆ, ಸಂಜೆ ಆಗುತ್ತದೆ, ಬೇಸಿಗೆ ಬರುತ್ತದೆ, ಮಳೆಗಾಲ ಬರುತ್ತದೆ, ಮರಗಳಲ್ಲಿ ಎಲೆಗಳು ಹುಟ್ಟುತ್ತವೆ ಮತ್ತೆ ಒಣಗಿ ಬೀಳುತ್ತವೆ. ಇದು ಪ್ರಕೃತಿಯ ಸಹಜ ಪ್ರಕ್ರಿಯೆ. ಹಾಗೆಯೇ ಮಾನವನ ಜೀವನವೂ ಕೂಡ. ಯಶಸ್ಸು ಬಂದಾಗ ಅದರಲ್ಲಿ ಅಹಂಕಾರ ಪಡಬಾರದು. ಸಂಕಷ್ಟ ಬಂದಾಗ ನಿರಾಶರಾಗಬಾರದು, ಏಕೆಂದರೆ ಇದು ಶಾಶ್ವತವಲ್ಲ. ಶ್ರೀಕೃಷ್ಣ ಹೇಳುವ ಸಂದೇಶ ತುಂಬ ಸುಂದರ. ಜೀವನದಲ್ಲಿ ಏನೇ ಆಗಲಿ ಅದನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು. ಸಂತೋಷ ಬಂದಾಗ ಕೃತಜ್ಞತೆಯಿಂದ ಸ್ವೀಕರಿಸಿ, ಸಂಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಿ, ಏಕೆಂದರೆ ಇದು ಕೂಡ ಒಂದು ದಿನ ಕಳೆಯುತ್ತದೆ. ಈ ಸತ್ಯವನ್ನು ಅರಿತವನು ಜೀವನದಲ್ಲಿ ಹೆಚ್ಚು ಶಾಂತವಾಗಿರುತ್ತಾನೆ. ಅವನಿಗೆ ಅತಿಯಾದ ಸಂತೋಷವೂ ಇಲ್ಲ, ಅತಿಯಾದ ದುಃಖವೂ ಇಲ್ಲ. ಅವನ ಮನಸ್ಸು ಸಮತೋಲನದಲ್ಲಿ ಇರುತ್ತದೆ. ಹೀಗಾಗಿ ಸ್ನೇಹಿತರೆ, ಜೀವನದಲ್ಲಿ ಬದಲಾವಣೆ ಬಂದಾಗ ಅದನ್ನು ವಿರೋಧಿಸಬೇಡಿ, ಅದನ್ನು ಸ್ವೀಕರಿಸಿ. ಏಕೆಂದರೆ ಬದಲಾವಣೆ ಎಂದರೆ ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆ. 4ನೆಯ ಮಾತು, ಭಯವನ್ನು ಜಯಿಸಿದವನು ಜೀವನವನ್ನು ಜಯಿಸುತ್ತಾನೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಒಂದು ಅದ್ಭುತ ದೃಶ್ಯ ನಡೆಯುತ್ತಿತ್ತು. 2 ಮಹಾ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿದ್ದವು. ಶಂಖಗಳು ಮೊಳಗಿದ್ದವು, ರಥಗಳು ಮುಂದೆ ನಿಂತಿದ್ದವು. ಆ ಸಮಯದಲ್ಲಿ ಮಹಾನ್ ಯೋಧನಾದ ಅರ್ಜುನ ತನ್ನ ಎದುರು ನೋಡಿದನು. ಅವನಿಗೆ ಕಾಣಿಸಿದವರು ಶತ್ರುಗಳಲ್ಲ, ಅವನ ಗುರುಗಳು, ಅವನ ಸಂಬಂಧಿಗಳು, ಅವನ ಸ್ನೇಹಿತರು. ಈ ದೃಶ್ಯವನ್ನ ಕಂಡ ಅರ್ಜುನನ ಹೃದಯ ಕುಸಿದು ಬಿಟ್ಟಿತು. ಅವನ ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ನಡುಗಲು ಶುರುವಾಯಿತು. ಅವನ ಮನಸ್ಸು ಭಯದಿಂದ ತುಂಬಿತು. ಅವನು ಕೃಷ್ಣನಿಗೆ ಹೇಳಿದನು, ನಾನು ಈ ಯುದ್ಧವನ್ನು ಮಾಡಲಾರೆ, ನನಗೆ ಧೈರ್ಯವಿಲ್ಲ. ಆ ಸಮಯದಲ್ಲಿ ಶ್ರೀಕೃಷ್ಣ ಅವನಿಗೆ ಒಂದು ಮಹತ್ವದ ಪಾಠವನ್ನು ನೀಡಿದನು. ಕೃಷ್ಣ ಹೇಳಿದನು, ಭಯವು ಮನುಷ್ಯನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಭಯ ಬಂದಾಗ ನಮ್ಮ ಮನಸ್ಸು ಸ್ಪಷ್ಟವಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ನಿರ್ಧಾರಗಳು ದುರ್ಬಲವಾಗುತ್ತವೆ. ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಬಹುಪಾಲು ಜನರು ಜೀವನದಲ್ಲಿ ತಮ್ಮ ಕನಸುಗಳನ್ನು ಸಾಧಿಸದೇ ಇರುವುದಕ್ಕೆ ಕಾರಣ ಅವರಲ್ಲಿ ಪ್ರತಿಭೆ ಇಲ್ಲದ ಕಾರಣವಲ್ಲ, ಅವರಿಗೆ ಭಯ ಹೆಚ್ಚು ಇರುವುದೇ ಕಾರಣ. ಭಯ ಏನಿರಬಹುದು? ಸೋಲುವ ಭಯ, ಜನರು ಏನು ಹೇಳುತ್ತಾರೆ ಎಂಬ ಭಯ, ಭವಿಷ್ಯದ ಭಯ. ಈ ಭಯಗಳು ನಮ್ಮನ್ನು ಮುಂದೆ ಸಾಗುವುದನ್ನು ತಡೆಯುತ್ತವೆ. ಆದರೆ ಕೃಷ್ಣ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತಾನೆ. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವವರು ಭಯವಿಲ್ಲದವರು ಅಲ್ಲ, ಭಯವನ್ನು ಎದುರಿಸುವವರು. ಭಯದಿಂದ ಓಡಿದರೆ ಅದು ನಮ್ಮನ್ನು ಇನ್ನಷ್ಟು ಹಿಂಬಾಲಿಸುತ್ತದೆ. ಆದರೆ ಅದನ್ನು ಧೈರ್ಯದಿಂದ ಎದುರಿಸಿದರೆ ಅದು ನಿಧಾನವಾಗಿ ಕಡಿಮೆಯಾಗುತ್ತದೆ. ಒಮ್ಮೆ ಯೋಚಿಸಿ, ಒಬ್ಬ ಮಗು ನಡೆಯಲು ಕಲಿಯುವಾಗ ಅದು ಹಲವಾರು ಬಾರಿ ಬೀಳುತ್ತದೆ. ಆದರೆ ಅದು ಭಯಪಟ್ಟು ಮತ್ತೆ ನಡೆಯುವುದನ್ನು ನಿಲ್ಲಿಸಿದರೆ ಅದು ಎಂದಿಗೂ ನಡೆಯಲು ಕಲಿಯುವುದಿಲ್ಲ. ಹಾಗೆಯೇ ಜೀವನದಲ್ಲೂ ಕೂಡ ಸಂಕಷ್ಟಗಳು ಬರುತ್ತವೆ, ಸವಾಲುಗಳು ಬರುತ್ತವೆ. ಆದರೆ
ಅವುಗಳಿಂದ ಓಡಬಾರದು, ಅವನ್ನು ಎದುರಿಸಬೇಕು. ಏಕೆಂದರೆ ನಾವು ಭಯವನ್ನು ಎದುರಿಸಿದಾಗ ಮಾತ್ರ ನಮ್ಮ ನಿಜವಾದ ಶಕ್ತಿ ಹೊರಬರುತ್ತದೆ. ಆದ್ದರಿಂದ ಸ್ನೇಹಿತರೆ, ಭಯವನ್ನು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಬಿಡಬೇಡಿ, ಅದನ್ನು ಎದುರಿಸಿ. ಏಕೆಂದರೆ ಭಯವನ್ನು ಜಯಿಸಿದವನು ಜೀವನವನ್ನು ಜಯಿಸುತ್ತಾನೆ. 5ನೇ ಮಾತು, ಆತ್ಮ ಎಂದಿಗೂ ಸಾಯುವುದಿಲ್ಲ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಸು ತುಂಬಾ ದುಃಖದಿಂದ ತುಂಬಿತ್ತು. ಅವನ ಎದುರು ನಿಂತಿದ್ದವರು ಶತ್ರುಗಳಲ್ಲ, ಅವನ ಗುರುಗಳು, ಅವನ ಸ್ನೇಹಿತರು, ಅವನ ಬಂಧುಗಳು. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು, ನಾನು ಇವರನ್ನು ಹೇಗೆ ಕೊಲ್ಲಲಿ? ಇವರನ್ನು ಕೊಂದು ನಾನು ಹೇಗೆ ಸಂತೋಷದಿಂದ ಬದುಕಲಿ? ಅರ್ಜುನನ ಈ ದುಃಖವನ್ನು ನೋಡಿದ ಶ್ರೀಕೃಷ್ಣ ಅವನಿಗೆ ಒಂದು ಮಹಾನ್ ಆಧ್ಯಾತ್ಮಿಕ ಸತ್ಯವನ್ನ ತಿಳಿಸಿದನು. ಕೃಷ್ಣ ಹೇಳಿದನು, ನೀನು ಯಾರನ್ನೂ ಕೊಲ್ಲುವುದಿಲ್ಲ, ಯಾರೂ ನಿಜವಾಗಿ ಸಾಯುವುದಿಲ್ಲ. ಏಕೆಂದರೆ ಮನುಷ್ಯನ ನಿಜವಾದ ಸ್ವರೂಪ ದೇಹವಲ್ಲ, ಅದು ಆತ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಆತ್ಮವನ್ನು ಯಾವ ಶಸ್ತ್ರವೂ ಕತ್ತರಿಸಲಾರದು, ಅದನ್ನು ಬೆಂಕಿಯೂ ಸುಡಲಾರದು, ಅದನ್ನು ನೀರು ತೇವಗೊಳಿಸಲಾರದು, ಅದನ್ನು ಗಾಳಿಯೂ ಒಣಗಿಸಲಾರದು. ಅಂದರೆ ಆತ್ಮ ಅಮರ. ನಾವು ನೋಡುತ್ತಿರುವ ಈ ದೇಹ ಕೇವಲ ಒಂದು ವಸ್ತ್ರದಂತೆ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮ ಕೂಡ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸ್ವೀಕರಿಸುತ್ತದೆ. ಈ ಸತ್ಯವನ್ನು ಅರಿತಾಗ ನಮ್ಮ ಜೀವನ ದೃಷ್ಟಿಕೋನವೇ ಬದಲಾಗುತ್ತದೆ. ನಾವು ದೇಹದೊಂದಿಗೆ ಅತಿಯಾಗಿ ಒಳಗೊಳ್ಳುವುದನ್ನು ಕಡಿಮೆ ಮಾಡುತ್ತೇವೆ. ಮರಣದ ಭಯವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಏಕೆಂದರೆ ಮರಣ ಅಂತ್ಯವಲ್ಲ, ಅದು ಒಂದು ಹೊಸ ಪ್ರಯಾಣದ ಆರಂಭ. ಶ್ರೀಕೃಷ್ಣ ಹೇಳುವ ಈ ಪಾಠ ನಮಗೆ ಒಂದು ದೊಡ್ಡ ಧೈರ್ಯವನ್ನು ತಂದುಕೊಡುತ್ತದೆ. ಜೀವನದಲ್ಲಿ ಏನೇ ಸಂಕಷ್ಟ ಬಂದರೂ ನಾವು ಖುಷಿಯಬಾರದು. ಏಕೆಂದರೆ ನಮ್ಮ ನಿಜವಾದ ಸ್ವರೂಪ ದೇಹವಲ್ಲ, ನಾವು ಶಾಶ್ವತವಾದ ಆತ್ಮ. ಹೀಗಾಗಿ ಸ್ನೇಹಿತರೆ, ದೇಹದ ಬಗ್ಗೆ ಅತಿಯಾದ ಭಯ ಅಥವಾ ಅಹಂಕಾರ ಹೊಂದಬೇಡಿ. ನಿಮ್ಮೊಳಗಿನ ಆತ್ಮವನ್ನ ಅರಿಯಿರಿ. ಏಕೆಂದರೆ ಆತ್ಮಕ್ಕೆ ಜನನವಿಲ್ಲ, ಆತ್ಮಕ್ಕೆ ಮರಣವೂ ಇಲ್ಲ. 6ನೆಯ ಮಾತು, ಯಾವಾಗ ಧರ್ಮ ಕುಸಿದರೂ ನಾನು ಬರುತ್ತೇನೆ. ಭಗವದ್ಗೀತೆಯಲ್ಲಿರುವ ಅತ್ಯಂತ ಪ್ರಸಿದ್ಧವಾದ ಮತ್ತು ಶಕ್ತಿಯುತವಾದ ಶ್ಲೋಕಗಳಲ್ಲಿ ಒಂದು ಇದು. ಶ್ರೀಕೃಷ್ಣ ಹೇಳುತ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಯ ಧರ್ಮಸ್ಯ ತದಾತ್ಮಾನಾಯ ಸೃಜಾಮಹೇ. ಇದರ ಅರ್ಥ ತುಂಬ ಆಳವಾಗಿದೆ. ಕೃಷ್ಣ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಯಾವಾಗ ಧರ್ಮ ಕುಸಿಯುತ್ತದೆಯೋ, ಯಾವಾಗ ಅನ್ಯಾಯ ಹೆಚ್ಚಾಗುತ್ತದೆಯೋ, ಆ ಸಮಯದಲ್ಲಿ ನಾನು ಮತ್ತೆ ಬರುತ್ತೇನೆ, ಧರ್ಮವನ್ನು ರಕ್ಷಿಸಲು, ಅಧರ್ಮವನ್ನು ನಾಶ ಮಾಡಲು, ಸಜ್ಜನರನ್ನು ಕಾಪಾಡಲು. ಈ ಮಾತು ಕೇವಲ ಒಂದು ಧಾರ್ಮಿಕ ವಾಕ್ಯವಲ್ಲ, ಇದು ಜೀವನದ ಒಂದು ಮಹತ್ವದ ಸಂದೇಶ. ಜಗತ್ತಿನ ಇತಿಹಾಸವನ್ನು ನೋಡಿದರೆ ನಮಗೆ ಒಂದು ಸತ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಕೆಲವೊಮ್ಮೆ ಅನ್ಯಾಯ ತುಂಬ ಹೆಚ್ಚಾದಂತೆ ಕಾಣುತ್ತದೆ, ಕೆಲವೊಮ್ಮೆ ಕೆಟ್ಟವರು ಗೆಲ್ಲುತ್ತಿರುವಂತೆ ಕಾಣುತ್ತದೆ, ಒಳ್ಳೆಯವರು ಸಂಕಷ್ಟದಲ್ಲಿ ಇದ್ದಂತೆ ಕಾಣುತ್ತದೆ. ಅಂತಹ ಸಮಯದಲ್ಲಿ ಬಹಳ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನ್ಯಾಯ ಎಲ್ಲಿದೆ? ಸತ್ಯ ಯಾವಾಗ ಗೆಲ್ಲುತ್ತದೆ? ಅಲ್ಲಿಯೇ ಶ್ರೀಕೃಷ್ಣ ಈ ಮಹಾನ್ ಭರವಸೆಯನ್ನು ಕೊಡುತ್ತಾನೆ. ಸತ್ಯವನ್ನು ಯಾರು ಶಾಶ್ವತವಾಗಿ ಸೋಲಿಸಲಾರರು, ಧೈರ್ಯವನ್ನು ಯಾರು ಶಾಶ್ವತವಾಗಿ ಕುಗ್ಗಿಸಲಾರರು. ಕೆಲವು ಸಮಯಕ್ಕೆ ಅಧರ್ಮ ಬಲವಾಗಿ ಕಾಣಬಹುದು, ಆದರೆ ಕೊನೆಗೆ ಗೆಲ್ಲುವುದು ಯಾವುದು? ಧರ್ಮ.
ರಾಮಾಯಣದಲ್ಲಿ ಕೂಡ ಇದೇ ಸತ್ಯ ಕಂಡುಬರುತ್ತದೆ. ಶಕ್ತಿಶಾಲಿಯಾದ ರಾವಣ ಇದ್ದರೂ ಕೊನೆಯಲ್ಲಿ ಗೆದ್ದವರು ಯಾರು? ಧರ್ಮದ ದಾರಿಯಲ್ಲಿ ನಡೆದ ರಾಮ. ಮಹಾಭಾರತದಲ್ಲಿಯೂ ಕೂಡ ದುರ್ಯೋಧನನ ಬಲ ದೊಡ್ಡದಾಗಿತ್ತು, ಆದರೆ ಕೊನೆಯಲ್ಲಿ ಗೆದ್ದವರು ಯಾರು? ಧರ್ಮದ ಪರವಾಗಿ ನಿಂತು ಹೋರಾಡಿದ ಪಾಂಡವರು. ಈ ಪಾಠ ನಮಗೆ ಒಂದು ದೊಡ್ಡ ಧೈರ್ಯವನ್ನು ಕೊಡುತ್ತದೆ. ಜೀವನದಲ್ಲಿ ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯಿರಿ, ನ್ಯಾಯದ ಪರವಾಗಿ ನಿಲ್ಲಿರಿ. ಕೆಲವೊಮ್ಮೆ ಈ ದಾರಿ ಕಷ್ಟವಾಗಿರಬಹುದು, ಕೆಲವೊಮ್ಮೆ ನೀವು ಒಬ್ಬರೇ ಇದ್ದಂತೆ ಅನ್ನಿಸಬಹುದು, ಆದರೆ ಈ ದಾರಿ ತಪ್ಪಲ್ಲ. ಏಕೆಂದರೆ ಕೊನೆಯಲ್ಲಿ ಗೆಲ್ಲುವುದು ಯಾವುದು ಗೊತ್ತೇ? ಸತ್ಯ ಮತ್ತು ಧರ್ಮ. ಹೀಗಾಗಿ ಸ್ನೇಹಿತರೆ, ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲೂ ಧರ್ಮವನ್ನು ಬಿಟ್ಟುಕೊಡಬೇಡಿ. ಏಕೆಂದರೆ ಧರ್ಮದ ದಾರಿಯಲ್ಲಿ ನಡೆಯುವವನ ಜೊತೆ ಸ್ವತಃ ದೇವರು ನಡೆಯುತ್ತಾನೆ. 7ನೆಯ ಮಾತು, ಆಸಕ್ತಿಯೇ ದುಃಖದ ಮೂಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಮತ್ತೊಂದು ಮಹತ್ವದ ಜೀವನ ಸತ್ಯ ಇದು. ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಬಹುಪಾಲು ದುಃಖಗಳ ಹಿಂದೆ ಒಂದು ಸಾಮಾನ್ಯ ಕಾರಣ ಇದೆ, ಅದು ಆಸಕ್ತಿ. ಆಸಕ್ತಿ ಎಂದರೆ ಏನು? ಒಬ್ಬ ವ್ಯಕ್ತಿಯ ಮೇಲೆ, ಒಂದು ವಸ್ತುವಿನ ಮೇಲೆ, ಒಂದು ಫಲದ ಮೇಲೆ ನಾವು ಅತಿಯಾಗಿ ಬಂಧನ ಹೊಂದುವುದು. ಆ ಬಂಧನವೇ ನಮ್ಮ ದುಃಖದ ಮೂಲವಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ನಾವು ಯಾವುದಾದರೂ ಒಂದು ವಸ್ತುವನ್ನು ತುಂಬ ಇಷ್ಟಪಡುತ್ತೇವೆ. ಆ ವಸ್ತು ನಮ್ಮಿಂದ ದೂರವಾದರೆ ನಮಗೆ ದುಃಖವಾಗುತ್ತದೆ. ನಾವು ಯಾರನ್ನಾದರೂ ತುಂಬ ಪ್ರೀತಿಸುತ್ತೇವೆ, ಅವರು ನಮ್ಮ ನಿರೀಕ್ಷೆಯಂತೆ ವರ್ತಿಸದಿದ್ದರೆ ನಾವು ನೋವು ಅನುಭವಿಸುತ್ತೇವೆ. ನಾವು ಒಂದು ಯಶಸ್ಸಿನ ಬಗ್ಗೆ ತುಂಬ ಆಸಕ್ತಿ ಇಡುತ್ತೇವೆ, ಆ ಯಶಸ್ಸು ಸಿಗದಿದ್ದರೆ ನಾವು ನಿರಾಶರಾಗುತ್ತೇವೆ. ಇದಕ್ಕೆ ಕಾರಣ ಏನು? ಆಸಕ್ತಿ. ಶ್ರೀಕೃಷ್ಣ ಹೇಳುತ್ತಾನೆ, ಆಸಕ್ತಿ ನಿಧಾನವಾಗಿ ಇನ್ನೊಂದು ಸಮಸ್ಯೆಯನ್ನು ಹುಟ್ಟಿಸುತ್ತದೆ. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಆಸಕ್ತಿಯಿಂದ ಆಕಾಂಕ್ಷೆ ಹುಟ್ಟುತ್ತದೆ, ಆಕಾಂಕ್ಷೆಯಿಂದ ಕೋಪ ಹುಟ್ಟುತ್ತದೆ, ಕೋಪದಿಂದ ಮನುಷ್ಯನ ವಿವೇಕ ನಾಶವಾಗುತ್ತದೆ. ವಿವೇಕ ನಾಶವಾದಾಗ ಮನುಷ್ಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಇದರಿಂದ ಅವನ ಜೀವನವೇ ಗೊಂದಲಕ್ಕೆ ಸಿಲುಕುತ್ತದೆ. ಹಾಗಾದರೆ ಪರಿಹಾರವೇನು? ಕೃಷ್ಣ ಹೇಳುತ್ತಾನೆ, ಜೀವನದಲ್ಲಿ ಕರ್ತವ್ಯವನ್ನು ಮಾಡಬೇಕು, ಆದರೆ ಅತಿಯಾದ ಆಸಕ್ತಿ ಇಲ್ಲದೆ. ಇದನ್ನೇ ನಿಷ್ಕಾಮ ಕರ್ಮ ಎಂದು ಕರೆಯುತ್ತಾರೆ. ಅಂದರೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಆದರೆ ಫಲದ ಮೇಲೆ ಅತಿಯಾದ ಬಂಧನ ಇರಬಾರದು. ಇದರಿಂದ ನಮ್ಮ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ. ಸಂತೋಷ ಬಂದಾಗ ಅತಿಯಾಗಿ ಗರ್ವ ಪಡುವುದಿಲ್ಲ, ಸಂಕಷ್ಟ ಬಂದಾಗ ಅತಿಯಾಗಿ ದುಃಖ ಪಡುವುದಿಲ್ಲ. ನಮ್ಮ ಮನಸ್ಸು ಸಮತೋಲನದಲ್ಲಿ ಇರುತ್ತದೆ. ಇದನ್ನೇ ಆಧ್ಯಾತ್ಮಿಕವಾಗಿ ಸಮಚಿತ್ತತೆ ಎಂದು ಕರೆಯುತ್ತಾರೆ. ಹೀಗಾಗಿ ಸ್ನೇಹಿತರೆ, ಜೀವನದಲ್ಲಿ ಪ್ರೀತಿ ಇರಲಿ, ಕರ್ತವ್ಯ ಇರಲಿ, ಪ್ರಯತ್ನ ಇರಲಿ, ಆದರೆ ಅತಿಯಾದ ಆಸಕ್ತಿ ಇರಬಾರದು. ಏಕೆಂದರೆ ಆಸಕ್ತಿ ಕಡಿಮೆಯಾದಷ್ಟು ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತದೆ. 8ನೆಯ ಮಾತು, ಸಂತೋಷವು ಹೊರಗೆ ಇಲ್ಲ, ಒಳಗೆ ಇದೆ. ಮಾನವ ಜೀವನದಲ್ಲಿ ಪ್ರತಿಯೊಬ್ಬರೂ ಹುಡುಕುತ್ತಿರುವ ಒಂದು ವಿಷಯ ಇದೆ, ಅದು ಸಂತೋಷ. ಪ್ರತಿದಿನ ನಾವು ಮಾಡುವ ಕೆಲಸಗಳ ಹಿಂದೆ ಇರುವ ಉದ್ದೇಶವೇನು? ಸಂತೋಷದಿಂದ ಬದುಕುವುದು. ಆದರೆ ಒಂದು ಪ್ರಶ್ನೆ ಇದೆ, ನಿಜವಾದ ಸಂತೋಷ ಎಲ್ಲಿದೆ? ಬಹುಪಾಲು ಜನರು ಸಂತೋಷವನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತಾರೆ. ನನಗೆ ಹೆಚ್ಚು ಹಣ ಸಿಕ್ಕರೆ ನಾನು ಸಂತೋಷವಾಗಿರುತ್ತೇನೆ, ನನಗೆ ದೊಡ್ಡ ಮನೆ ಇದ್ದರೆ ನಾನು ಸಂತೋಷವಾಗುತ್ತೇನೆ, ನನಗೆ ಹೆಸರು ಖ್ಯಾತಿ ಬಂದರೆ ನಾನು ಸಂತೋಷವಾಗುತ್ತೇನೆ. ಈ ರೀತಿ ಸಂತೋಷವನ್ನು ಯಾವಾಗಲೂ ಭವಿಷ್ಯದಲ್ಲಿ ಅಥವಾ ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುವ ಸತ್ಯ ಸಂಪೂರ್ಣವಾಗಿ ಬೇರೆ. ಕೃಷ್ಣ ಹೇಳುತ್ತಾನೆ,
ನಿಜವಾದ ಸಂತೋಷ ಹೊರಗೆ ಇಲ್ಲ, ಅದು ನಮ್ಮೊಳಗೆ ಇದೆ. ಹೊರಗಿನ ವಸ್ತುಗಳು ನಮಗೆ ತಾತ್ಕಾಲಿಕ ಸಂತೋಷ ಕೊಡಬಹುದು. ಹೊಸ ಫೋನ್ ಖರೀದಿಸಿದಾಗ ನಾವು ಕೆಲವು ದಿನ ಸಂತೋಷವಾಗಿರುತ್ತೇವೆ. ಹೊಸ ಮನೆ ಅಥವಾ ಕಾರು ಪಡೆದಾಗ ನಾವು ಸ್ವಲ್ಪ ಸಮಯ ಉಲ್ಲಾಸವಾಗಿರುತ್ತೇವೆ. ಆದರೆ ಕೆಲವು ದಿನಗಳ ನಂತರ ಆ ಸಂತೋಷ ನಿಧಾನವಾಗಿ ಕಡಿಮೆಯಾಗುತ್ತದೆ. ಏಕೆಂದರೆ ಹೊರಗಿನ ವಸ್ತುಗಳು ಶಾಶ್ವತ ಸಂತೋಷವನ್ನು ಕೊಡಲಾರವು. ಶಾಶ್ವತ ಸಂತೋಷ ಮನಸ್ಸಿನ ಶಾಂತಿಯಲ್ಲಿ ಇದೆ. ಮನಸ್ಸು ಶಾಂತವಾಗಿದ್ದರೆ ಸಾಧಾರಣ ಜೀವನವು ಆನಂದಮಯವಾಗುತ್ತದೆ. ಒಂದು ಸರಳ ಊಟ, ಒಂದು ಸಣ್ಣ ಮನೆ, ಒಂದು ಸಾಮಾನ್ಯ ದಿನ, ಇವೆಲ್ಲವೂ ಕೂಡ ನಮಗೆ ಸಂತೋಷವನ್ನು ಕೊಡಬಹುದು. ಆದರೆ ಮನಸ್ಸು ಅಶಾಂತವಾಗಿದ್ದರೆ ದೊಡ್ಡ ಮನೆ ಇದ್ದರೂ, ಹಣ ಇದ್ದರೂ, ಖ್ಯಾತಿ ಇದ್ದರೂ ನಾವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಅದಕ್ಕಾಗಿ ಶ್ರೀಕೃಷ್ಣ ನಮಗೆ ಒಂದು ಮಹತ್ವದ ಮಾರ್ಗವನ್ನು ತೋರಿಸುತ್ತಾನೆ. ಹೊರಗಿನ ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು. ಧ್ಯಾನ, ಆತ್ಮಚಿಂತನೆ, ಸರಳ ಜೀವನ ಇವುಗಳು ನಿಜವಾದ ಸಂತೋಷದಿಂದ ಜೀವನ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತವೆ. ಹಾಗಾಗಿ ಸ್ನೇಹಿತರೆ, ಸಂತೋಷವನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕಬೇಡಿ, ಅದು ನಿಮ್ಮೊಳಗೆ ಇದೆ. ಅದನ್ನು ಅರಿಯಿರಿ. ಏಕೆಂದರೆ ಮನಸ್ಸು ಶಾಂತವಾಗಿರುವವನಿಗೆ ಪ್ರತಿ ಕ್ಷಣವೂ ಸಂತೋಷದ ಹಬ್ಬವಾಗುತ್ತದೆ. 9ನೇ ಮಾತು, ಸ್ವಯಂ ವಿಶ್ವಾಸವೇ ದೊಡ್ಡ ಶಕ್ತಿ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಕುಸಿದಿತ್ತು. ಅವನು ಮಹಾನ್ ಯೋಧನಾಗಿದ್ದನು. ಆ ಕ್ಷಣದಲ್ಲಿ ತನ್ನ ಶಕ್ತಿಯನ್ನು ಮರೆತು ಬಿಟ್ಟಿದ್ದ. ಅವನಿಗೆ ತಾನೇ ದುರ್ಬಲನಾಗಿ ಕಾಣುತ್ತಿದ್ದ. ಅವನು ಕೃಷ್ಣನಿಗೆ ಕೇಳಿದನು, ನಾನು ಈ ಯುದ್ಧವನ್ನ ಮಾಡಲು ಸಾಧ್ಯವಿಲ್ಲ. ಅಲ್ಲಿಯೇ ಶ್ರೀಕೃಷ್ಣ ಅವನಿಗೆ ಒಂದು ಮಹತ್ವದ ಸತ್ಯವನ್ನ ನೆನಪಿಸಿದನು. ನೀನು ದುರ್ಬಲನಲ್ಲ, ನಿನ್ನೊಳಗೆ ಅಪಾರ ಶಕ್ತಿ ಇದೆ. ಇದು ಕೇವಲ ಅರ್ಜುನನಿಗೆ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುವ ಸತ್ಯ. ಬಹುಪಾಲು ಜನರು ಜೀವನದಲ್ಲಿ ತಮ್ಮ ಕನಸುಗಳನ್ನು ಸಾಧಿಸದೇ ಇರುವುದಕ್ಕೆ ಕಾರಣ ಅವರಿಗೆ ಸಾಮರ್ಥ್ಯ ಇಲ್ಲದ ಕಾರಣವಲ್ಲ, ಅವರು ತಮ್ಮ ಮೇಲೆ ನಂಬಿಕೆ ಇಡದಿರುವುದೇ ಕಾರಣ. ಸ್ವಯಂ ವಿಳಾಸ ಇಲ್ಲದಿದ್ದರೆ ಅತ್ಯಂತ ಪ್ರತಿಭಾವಂತ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ. ಆದರೆ ಸ್ವಯಂ ವಿಶ್ವಾಸ ಇರುವವನು ಸಾಧಾರಣ ವ್ಯಕ್ತಿಯಾಗಿದ್ದರೂ ಅಸಾಧ್ಯವಾದುದನ್ನು ಸಾಧಿಸಬಹುದು. ಇತಿಹಾಸದಲ್ಲಿ ನಾವು ನೋಡಿದ ಅನೇಕ ಮಹಾನ್ ವ್ಯಕ್ತಿಗಳು ಮೊದಲು ಸಾಮಾನ್ಯರಾಗಿದ್ದವರು. ಆದರೆ ಅವರಲ್ಲಿ ಒಂದು ವಿಶೇಷ ಗುಣ ಇತ್ತು, ಅದು ಸ್ವಯಂ ವಿಶ್ವಾಸ. ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟರು. ಸಂಕಷ್ಟಗಳು ಬಂದರೂ, ಸೋಲು ಕಂಡರೂ ಅವರು ಮತ್ತೆ ಎದ್ದರು, ಮತ್ತೆ ಪ್ರಯತ್ನಿಸಿದರು. ಅದೇ ಅವರ ಯಶಸ್ಸಿನ ರಹಸ್ಯ. ಶ್ರೀಕೃಷ್ಣ ಹೇಳುವ ಸಂದೇಶವೂ ಇದೆ. ನಿಮ್ಮೊಳಗಿನ ಶಕ್ತಿಯನ್ನು ಅರಿಯಿರಿ. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಒಂದು ಅಪಾರ ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ಹೊರತರುವ ಕೀಲಿ ಸ್ವಯಂ ವಿಶ್ವಾಸ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಮೇಲೆ ನಂಬಿಕೆ ಇಡಿ. ಸಂಕಷ್ಟಗಳು ಬಂದರೂ ನಿಮ್ಮ ಕನಸುಗಳನ್ನು ಬಿಟ್ಟು ಬಿಡಬೇಡಿ, ಏಕೆಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗ ಅಸಾಧ್ಯವೆಂಬ ಪದವೇ ನಿಧಾನವಾಗಿ ಅಳಿಸಿ ಹೋಗುತ್ತದೆ. 10ನೇ ಮಾತು, ಜೀವನವು ಒಂದು ಯುದ್ಧ ಭೂಮಿ. ಭಗವದ್ಗೀತೆ ಯುದ್ಧ ಭೂಮಿಯಲ್ಲಿ ಹೇಳಲ್ಪಟ್ಟ ಗ್ರಂಥ. ಇದು ಕೇವಲ ಒಂದು ಯಾದೃಚ್ಛಿಕ ಸಂಗತಿಯಲ್ಲ, ಇದರಲ್ಲಿ ಒಂದು ಆಳವಾದ ಸಂದೇಶ ಅಡಗಿದೆ. ಶ್ರೀಕೃಷ್ಣ ನಮಗೆ ತಿಳಿಸುವುದು ಏನೆಂದರೆ, ಜೀವನವೇ ಒಂದು ಯುದ್ಧ ಭೂಮಿ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನ ಎದುರಿಸಿದ್ದ ಯುದ್ಧ ಕೇವಲ ಶತ್ರುಗಳ ಯುದ್ಧವಲ್ಲ, ಅದು ಮನಸ್ಸಿನ ಯುದ್ಧ, ಸಂದೇಹಗಳ ಯುದ್ಧ, ಭಯಗಳ ಯುದ್ಧ, ಭಾವನೆಗಳ ಯುದ್ಧ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಪ್ರತಿದಿನ ಒಂದು ಯುದ್ಧ ನಡೆಯುತ್ತದೆ.
ನಾವು ಎದುರಿಸುವ ಯುದ್ಧಗಳು ಕತ್ತಿ ಅಥವಾ ಬಿಲ್ಲಿನೊಂದಿಗೆ ನಡೆಯುವುದಿಲ್ಲ, ಅವು ನಡೆಯುವುದು ನಮ್ಮ ಮನಸ್ಸಿನೊಳಗೆ. ಒಮ್ಮೆ ಸಂಕಷ್ಟಗಳ ಜೊತೆ ಯುದ್ಧ, ಮತ್ತೊಮ್ಮೆ ಸೋಲಿನ ಜೊತೆ ಯುದ್ಧ, ಕೆಲವೊಮ್ಮೆ ಭಯಗಳ ಜೊತೆ ಯುದ್ಧ, ಕೆಲವೊಮ್ಮೆ ನಮ್ಮದೇ ದುರ್ಬಲತೆಗಳ ಜೊತೆ ಯುದ್ಧ. ಈ ಯುದ್ಧಗಳಿಂದ ನಾವು ಓಡಿ ಹೋಗಲು ಸಾಧ್ಯವಿಲ್ಲ. ಜೀವನದಲ್ಲಿ ಸಂಕಷ್ಟಗಳು ಬರುವುದು ಸಹಜ, ಸವಾಲುಗಳು ಬರುವುದು ಸಹಜ. ಆದರೆ ಆ ಸಂಕಷ್ಟಗಳನ್ನು ಕಂಡು ನಾವು ಖುಷಿಯಬಾರದು. ಅರ್ಜುನ ಕೂಡ ಮೊದಲಿಗೆ ಯುದ್ಧದಿಂದ ಹಿಂದೆ ಸರಿಯಲು ಬಯಸಿದ, ಆದರೆ ಆ ಸಂಕಷ್ಟಗಳನ್ನು ಕಂಡು ನಾವು ಖುಷಿಯಬಾರದು. ಅರ್ಜುನ ಕೂಡ ಮೊದಲಿಗೆ ಯುದ್ಧದಿಂದ ಹಿಂದೆ ಸರಿಯಲು ಬಯಸಿದ, ಆದರೆ ಶ್ರೀಕೃಷ್ಣ ಅವನಿಗೆ ಒಂದು ಮಹತ್ವದ ಪಾಠವನ್ನು ಹೇಳಿದನು. ಯುದ್ಧದಿಂದ ಓಡುವುದು ಪರಿಹಾರವಲ್ಲ. ಸಮಸ್ಯೆಗಳಿಂದ ಓಡಿದರೆ ಅವು ಇನ್ನಷ್ಟು ದೊಡ್ಡದಾಗಿ ಕಾಣುತ್ತವೆ. ಆದರೆ ನಾವು ಧೈರ್ಯದಿಂದ ಎದುರಿಸಿದರೆ ನಾವು ಬಲಿಷ್ಠರಾಗುತ್ತೇವೆ. ಜೀವನದಲ್ಲಿ ಗೆಲ್ಲುವವರು ಯಾರು ಗೊತ್ತೇ? ಸಮಸ್ಯೆಗಳಿಲ್ಲದವರು ಅಲ್ಲ, ಸಮಸ್ಯೆಗಳ ನಡುವೆಯೂ ಮುಂದುವರಿಯುವವರು. ಹೀಗಾಗಿ ಸ್ನೇಹಿತರೆ, ಜೀವನದ ಯುದ್ಧ ಭೂಮಿಯಲ್ಲಿ ಧೈರ್ಯದಿಂದ ನಿಲ್ಲಿರಿ. ಸಮಸ್ಯೆಗಳನ್ನು ಎದುರಿಸಿ ನಿಮ್ಮ ಕರ್ತವ್ಯವನ್ನು ಮಾಡಿ. ಏಕೆಂದರೆ ಧೈರ್ಯದಿಂದ ಹೋರಾಡುವವನಿಗೆ ಜೀವನವೇ ಒಂದು ದಿನ ಜಯವನ್ನ ಕೊಡುತ್ತದೆ. ಶ್ರೀಕೃಷ್ಣ ಈ ಮಾತುಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾನೆ. ಆದರೆ ಇವು ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಿವೆ. ಫಲದ ಬಗ್ಗೆ ಚಿಂತಿಸದೆ ಕರ್ಮ ಮಾಡುವುದು, ಮನಸ್ಸನ್ನು ನಿಯಂತ್ರಿಸುವುದು, ಭಯವನ್ನು ಜಯಿಸುವುದು, ಧರ್ಮದ ದಾರಿಯಲ್ಲಿ ನಡೆಯುವುದು. ಈ ಸತ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಕಾಣಬಹುದು. ಅರ್ಜುನನ ಜೀವನವನ್ನು ಈ ಉಪದೇಶಗಳು ಬದಲಿಸಿದಂತೆ ಇವು ನಮ್ಮ ಜೀವನವನ್ನು ಬದಲಿಸಬಹುದು. ಆದ್ದರಿಂದ ಈ ಮಾತುಗಳನ್ನು ಕೇಳುವುದಷ್ಟೇ ಅಲ್ಲ, ಜೀವನದಲ್ಲಿ ಅನುಸರಿಸಿ. ಏಕೆಂದರೆ ಭಗವದ್ಗೀತೆ ಕೇವಲ ಒಂದು ಧರ್ಮ ಗ್ರಂಥವಲ್ಲ, ಅದು ಬದುಕಿನ ಮಾರ್ಗದರ್ಶಿ. ನೀವು ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಜೈ ರಾಧೆ ಕೃಷ್ಣ, ರಾಧೆ ರಾಧೆ.